ದೀಪಾವಳಿಯ ಬಲಿಪಾಡ್ಯಮಿಯ ನಂತರದ ದಿವಸವೇ ದ್ವಿತೀಯ ತಿಥಿ ಬರುತ್ತದೆ. ಇದಕ್ಕೆ ಯಮದ್ವಿತೀಯ ಭಾಯಿದೂಜ್ ಅಂತ ಕೂಡ ಹೆಸರಿದೆ. ಪುರಾಣದ ಕಥೆಯ ಪ್ರಕಾರ ಈ ದಿನ ಯಮದೇವನು ತನ್ನ ತಂಗಿಯಾದಂತಹ ಯಮುನೆಯ ಮನೆಗೆ ಬಂದು ಆಕೆಯೊಟ್ಟಿಗೆ ತಂಗಿಯೊಟ್ಟಿಗೆ ಸಂತಸದ ಮಾತುಗಳನ್ನಾಡುತ್ತಾ ಆ ದಿವಸವನ್ನು ಅಣ್ಣ ತಂಗಿಯರು ಇಬ್ಬರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಳೆದಿದ್ದರಂತೆ. ಇದರಿಂದ ಸಂತುಷ್ಟಲಾದಂತಹ ಯಮುನೆಯು ಅಣ್ಣನ ಬಳಿ ಈ ರೀತಿಯಾಗಿ ವರವನ್ನೂ ಕೂಡ ಕೇಳಿದ್ದರಂತೆ. ಇಂದಿನಿಂದ ಮುಂದೆ ಯಾರು ಅಣ್ಣಂದಿರು ತಂಗಿಯಂದಿರು ಒಟ್ಟಾಗಿ ಈ ದಿವಸ ಸಂತಸದಲ್ಲಿ ಈ ದಿವಸವನ್ನು ಕಳೆಯುತ್ತಾರೋ ಅವರಿಗೆ ಅಪಮೃತ್ಯುವು ಕಾಡದಿರಲಿ ಎನ್ನುವಂತಹ ವರವನ್ನೂ ಕೂಡ ಕೇಳಿದ್ದರು. ಈಗ ಈ ಯಮದ್ವಿತೀಯ ಈ ದಿವಸದಲ್ಲಿ ಎಲ್ಲರೂ ಕೂಡ ಅಣ್ಣಂದಿರು ತಂಗಿಯರ ಮನೆಗೆ, ಅಕ್ಕಂದಿರ ಮನೆಗೆ ಅಥವಾ ತಂಗಿಯಂದಿರು ಅಣ್ಣಂದಿರ ತಮ್ಮಂದಿರ ಮನೆಗೆ ಹೋಗುವುದು ವಾಡಿಕೆಯಾಗಿದೆ. ಯಮದ್ವಿತೀಯ ಭಾಯಿದೂಜ್ ಅಂತ ಕೂಡ ಈ ದಿವಸವನ್ನು ಕರೆಯುತ್ತಾರೆ.